ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕನ್ನಿಸ್ತು, ಹಂಗಾಗಿ ತಕ್ಷಣ ಬಂದಿದ್ದಾನೆ. ಇವನಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಏನು ವ್ಯೂ ಕಾಣ್ತಿದಲ್ಲ, ಇದು ಮೈಸೂರವರೆಗೆ ಕಾಮನ್ ಅಂತಲೇ ಹೇಳ್ಬೋದು. ಸೈಡಲ್ಲಿ ನಿಮಗೆ ಕಾಣಿಸಿರೋದು ದ ಫೇಮಸ್ ವರ್ಲ್ಡ್ ಆಫ್ ಮೈಸೂರು ಪಾಕ್. ಗೈಸ್ ಪ್ರಸಾದ ಸೇವನೆ ಮಾಡ್ಕೊಂಡು ಇವ್ರು ಯಾವಾಗಲೂ ಪ್ರಸಾದಲ್ಲೇ ಇರ್ತಾರೆ. ಆ್ಯಕ್ಚುಲಿ ಕಪಲ್ಸ್ನ ಕರ್ಕೊಂಬಂದು ಇಲ್ಲಿ ಸಿಟ್ಟಿಂಗ್ಸ್ ಆಗೋದಕ್ಕೆ ಒಳ್ಳೆ ಜಾಗ. ಬಟ್ ಏನು ಪಾಯಸ ಅಂತ ಗೊತ್ತಿಲ್ಲ. ಅನ್ನದ ಪಾಯಸ ಗೈಸ್, ಅನ್ನದ ಪಾಯಸ. ಈಗ ಹೋಗ್ತಿರೋ ರೋಡೆಲ್ಲ ದಸರಾ ಟೈಮಲ್ಲಿ ನಮಗೆ ಶಾರ್ಟ್ ಕಟ್ಗಳು. ಈಗ ಒಂದು ಪ್ರ್ಯಾಂಕ್ ಮಾಡ್ತೀವಿ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಪ್ರವೀಣ್ ಅಣ್ಣ ಏನು ಮಾಡುವಾಗ ಗೊತ್ತಾಗ್ತಿಲ್ಲ, ಹಾಸ್ಪಿಟ್ಲಲ್ಲಿ ಕಾವಾಗಿ ಹಾಸ್ಪಿಟ್ಲ್. ನಿಮ್ಗೊಂದು ದೊಡ್ಡ ನಮಸ್ಕಾರ ಭಯ್ಯ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾವು ಸಂಜೆ ಟೈಮು ಆಲ್ಮೋಸ್ಟ್ 6:30 ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕನ್ನಿಸ್ತು, ಹಂಗಾಗಿ ನಾನು ಲೋಹಿತ್ ಅಂತ ಹೊರಟಿದ್ವಿ. ಕರೆದ ತಕ್ಷಣ ಬಂದಿದ್ದಾನೆ. ಇವನಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅಣ್ಣ ಬಂದ ಎಕ್ಸಾಮ್ ಇದೆ, ಎಕ್ಸಾಮ್ ಇದ್ರು ಕರೆದೇನ ಒಂದು ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾನೆ. ಹಾಯ್, ಮಕ ತೋರಿಸಿ, ಹೆಲ್ಮೆಟ್ ತೆಗೆದು ಬರೀ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಐ ಕಾಂಟ್ ರಿವೀಲ್ ಇಟ್. ಓ, ಇವ್ರು ಇಲ್ಲರಲ್ಲ ಕಣ್ರಿ ಇವರು. ಐಡಿ ಇದು ಒಂದು ಫಾಲೋ ಮಾಡ್ಕೊಂಬಿಡಿ. ನಾನು ಹೇಳೋ ತನಕ ಯಾರು ಫಾಲೋ ಮಾಡಿಬಿಡಿ, ಆಯ್ತಾ? ಬಾಯ್. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿಮಗೆ? ಗೈಸ್, ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಅಲ್ಲಿ ನಿಮಗೆ ಲೈಟಿಂಗ್ಸ್ ಕಾಣಿಸ್ತಿದೆಯಲ್ವಾ, ಲೈಟು, ಅಲ್ಲಿಗೆ ಹೋಗ್ತಿದ್ದೀವಿ. ಸ್ವಲ್ಪ ಲೇಟ್ ಆಯಿತು ಹೊರಡೋದು, ಬೈಕ್ ಇರಲಿಲ್ಲ, ಹಂಗಾಗಿ ಇವಾಗ ಹೊರಟಿದ್ವಿ. ಟೈಮು ಆಲ್ಮೋಸ್ಟು ಟೈಮ್ ಅಂದರೆ ಪಕ್ಕಾ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. 7:15 ಆಗಿದೆ. ಹೋಗ್ತಾ ಸಿಗ್ತೀವಿ. ಬಾಯ್. ಬರೋ ಟೈಮಿಗೆ ಒಳಗಡೆ ಲೈಟ್ ಆನ್ ಆಗಿದೆ ನೋಡಿ, ಏನು ಸಕ್ಕತ್ತಾಗಿ ಕಾಣಿಸುತ್ತೆ. ಕ್ರೇಜಿ ಮೈಸೂರು. ಏನು ವ್ಯೂ ಕಾಣ್ತಿದೆಯಲ್ಲ, ಇದು ಮೈಸೂರವರೆಗೆ ಕಾಮನ್ ಅಂತಲೇ ಹೇಳ್ಬೋದು. ಸಂಜೆ ಟೀ ಕುಡಿ ಹೆಂಗಾದ್ರೂ ಬರ್ತಾರೆ, ಒಂದು ಸ್ವಲ್ಪ ಲೇಟ್ ಆದರೆ ದಮ್ ಹೊಡಿ ಹೆಂಗಾದ್ರೂ ಇಲ್ಲಿಗೆ ಬರ್ತಾರೆ. ನಂತರ ನೈಟ್ ವ್ಯೂ ನೋಡೋಕ್ಕೂ ಬರ್ತಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈಗ ಏನೋ ಸರ್ಕಲ್ ಹೆಸರು ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಈ ರೋಡ್ ಏನು ನೋಡ್ತಾ ಇದ್ದೀರಾ, ಇದು ಮೈಸೂರವರಿಗೆ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆ ಗೊತ್ತಿರುತ್ತೆ. ಇದೊಂಥರ ರೆಡ್ ಝೋನ್ ಅಂತಲೇ ಹೇಳ್ಬೋದು. ಎಲ್ಲ ಪೊಲೀಸರು ಕೂಡ ಆಲ್ಮೋಸ್ಟ್ ಆಲ್ ಇಲ್ಲಿ ಯಾವಾಗಲೂ ಹಿಡಿತಾನೆ ಇರ್ತಾರೆ. ಸ್ವಲ್ಪ ಬರಬೇಕಾದ್ರೆ ಹುಷಾರಾಗಿ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, ಸದ್ಯಕ್ಕೆ ಇವಾಗ ಯಾವುದು ಪೊಲೀಸ್ ಇಲ್ಲ ಅನಿಸುತ್ತೆ. ಬಟ್ ನಾನು ಯೂಶ್ವಲ್ ಆಗಿ ನಾನು ಬಂದಿರೋ ಟೈಮಲ್ಲೆಲ್ಲ ಇಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಬ್ಯಾರಿಗೇಡ್ಸ್ ಇರ್ತಾರೆ, ಈ ಕಡೆ ಇರ್ತಾರಲ್ಲ ಆ ಕಡೆ ಇರ್ತಾರೆ. ಒನ್ ಆಫ್ ದಿ ಡೇಂಜರಸ್ ರೋಡ್ ಅಂತಲೇ ಹೇಳ್ಬೋದು ಇಲ್ಲಿ. ಸರಿ ಬಿಡು, ಆಯ್ತು ಬಿಡು. ಇಲ್ಲಿ ಈಗ ಹೋಗ್ತಿರೋ ಅಂಥ ರೋಡು ಬೆಟ್ಟಕ್ಕೆ ಹೋಗೋ ರೋಡು. ಇಲ್ಲೇನು ಸ್ವಲ್ಪ ದೂರ ಹೋದರೆ ದ್ವಾರಬಾಗ್ಲು ಕೂಡ ಸಿಗುತ್ತೆ. ಈ ರೋಡಲ್ಲಿ ಹೋಗ್ತಾ ಯೂಶ್ವಲ್ ಆಗಿ ಫಾರಿನರ್ಸು ಮತ್ತು ವಿಸಿಟರ್ಸ್ ಬಂದಿರೋದ್ರಿಂದ ಈ ರೋಡ್ ಒಂದು ಸ್ವಲ್ಪ ಕಾಸ್ಟ್ಲಿಯಾಗಿ ಮೇಂಟೈನ್ ಮಾಡಿರ್ತಾರೆ. ಇಲ್ಲಿ ಸಿಗೋವಂಥ ಶಾಪ್ಗಳಾಗಲಿ ಅಥವಾ ತಿಂಡಿ ತಿನಿಸು ಏನೇ ಆಗಲಿ ಇಲ್ಲೊಂದು ಸ್ವಲ್ಪ ಕಾಸ್ಟ್ಲಿ. ಮತ್ತು ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸಿರೋದು ದ ಫೇಮಸ್ ವರ್ಲ್ಡ್ ಆಫ್ ಮೈಸೂರು ಪಾಕ್. ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ನೀವು ವರ್ಲ್ಡ್ ಆಫ್ ಮೈಸೂರು ಪಾಕು. ಮತ್ತು ಇಲ್ಲೆಲ್ಲ ಮೈಸೂರು ಸಿಲ್ಕು. ವಿದ್ಯೆ ಇಲ್ಲ, ಸಂಪಾದನೆ ಇಲ್ಲ, ತಿನ್ನೋದು ಬಿಟ್ಟಿ ಕೊಡು. ಇದು ಒನ್ ಆಫ್ ದಿ ಶಾರ್ಟ್ ಕಟ್ ಅಂತಲೇ ಹೇಳ್ಬೋದು. ಈ ರೋಡಲ್ಲಿ ನಾವು ಯಾವಾಗಲೂ ಯೂಶ್ವಲ್ ಆಗಿ ಈ ರೋಡಲ್ಲಿ ಬರೋಕ್ಕೆ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್ ಎಲ್ಲ, ಯಾಕಂದರೆ ಇಲ್ಲಿ ಪೊಲೀಸ್ ಇರೋದಿಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಈ ರೋಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾರ್ನಿಂಗ್ಕಿಂತ ನೈಟ್ ಹೊತ್ತು ಸ್ವಲ್ಪ ಸೇಫ್ಟಿ ಇರುತ್ತೆ. ಯಾಕಂದರೆ ನೈಟ್ ಹೊತ್ತು ಸ್ವಲ್ಪ ಯೂಶ್ವಲ್ ಆಗಿ ವೆಹಿಕಲ್ಸ್ ಕಡಿಮೆ ಇರ್ತವೆ. ಬಟ್ ಮಾರ್ನಿಂಗ್ ಹೊತ್ತು ಆ ಥರ ಆಗೋದಿಲ್ಲ. 2 ವೇ ರೋಡ್ ಆಗಿರೋದ್ರಿಂದ ಮಾರ್ನಿಂಗ್ ಹೊತ್ತು ಗಾಡಿಗಳು ಆಪೋಸಿಟಲ್ಲಿ ಬರೋದು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಆ್ಯಕ್ಚುಲಿ ಮೇಯ್ನಾಗಿ ಇಂಥ ಕರುಗಳಲ್ಲಿ ಮಾತ್ರ ಭಾಳ ನಾವು ಹುಷಾರಿಂದ ಇರಬೇಕು. ಅದರಲ್ಲೂ ದಸರಾ ಸೀಸನ್ ಬಂತು ಅಂದರೆ ಆ್ಯಕ್ಚುಲಿ ದಸರಾ ಸೀಸನ್ನಲ್ಲಿ ಗಾಡಿಗಳು ಸ್ಲೋ ಹೋಗ್ತಾ ಇರುತ್ತೆ. ಯಾಕಂದರೆ ಲೈಟ್ಗಳು ನೋಡ್ಕೊಂತ ಸ್ಲೋ ಹೊಡೆಯೋರು ಜಾಸ್ತಿ ಇರ್ತಾರೆ. ಆಯ್ತು, ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ಸಿಗೋ ಅಂಥ ಗಿಡ ಮತ್ತು ಮರಗಳನ್ನ ಕಟ್ ಮಾಡಿಲ್ಲ. ಯಾಕಂದರೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಈಗ ಗಿಡಗಳನ್ನೆಲ್ಲ ಕಟ್ ಮಾಡಿದರೆ ವ್ಯೂ ಪಾಯಿಂಟ್ ಕಾಣುತ್ತೆ. ಆ ವ್ಯೂ ಪಾಯಿಂಟ್ನ ನೋಡ್ಕೊಂತ ಜನ ಗಾಡಿ ಹೊಡೆದ್ರ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂತ ಅದೊಂದು ಪಾಯಿಂಟ್ಗೋಸ್ಕರ ಇಲ್ಲಿನ ಮ್ಯಾನೇಜ್ಮೆಂಟು ಬಂದುಬಿಟ್ಟು ಇದನ್ನ ಗಿಡ ಮರಗಳನ್ನ ಕಟ್ ಮಾಡಿಲ್ಲ. ಆದರೂ ಕೂಡ ನೈಟ್ ಹೊತ್ತು ಬಂದರೆ ಕೂಡ ಲೈಟಿಂಗ್ಸು ನೋಡ್ತಾ ಇರ್ಬೋದು ನೀವು ಎಷ್ಟು ಸಗದಾಗಿ ಕಾಣ್ತಿದೆ ಅಂತ. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇನ್ನೊಂದು, ನೀವು ಬೆಟ್ಟಕ್ಕೆ ದೇವಸ್ಥಾನದ ಹತ್ರನೇ ಗಾಡಿ ತಗೊಂಡೋಗ್ಬೇಕು ಅಂದರೆ ಇಲ್ಲೊಂದು ಟ್ರಿಕ್ ಇದೆ. ಆ ಟ್ರಿಕ್ ಏನಪ್ಪ ಅಂತಂದರೆ ಯೂಶ್ವಲ್ ಆಗಿ ಲೆಫ್ಟಿಗೆ ಹೋದರೆ ಪಾರ್ಕಿಂಗ್ ಹೋಗ್ತೀವಿ,
ಬಟ್ ನೀವು ಲೆಫ್ಟ್ಗೆ ಹೋಗ್ಬಾರ್ದು, ಸೀದಾ ರೈಟಿಗೆ ಬರಬೇಕು. ಇದು ಪಕ್ಕಾ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ. ಯೂಶಲ್ ಲೋಕ್ಲೇಟ್ಸ್ ಎಲ್ಲ ಇಲ್ಲೇ ಓಡಾಡೋಕ್ಕೆ ಯೂಸ್ ಮಾಡೋದು. ಸ್ವಲ್ಪ ಸ್ಕ್ರಾಚ್ ಆಗಿದೆ ಗೈಸಲ್ಲಿ, ಏನೂ ಆಗಿಲ್ಲ. ಏನೂ ಆಗಿಲ್ಲ, ಎಲ್ಲ ಕಾಮನ್ ಇಲ್ಲಿ ಮೈಸೂರಿಗೆ ಮಾಮೂಲಿ. ಅಂದರೆ ಮೈಸೂರು ಜನ ಇಂಥವಕ್ಕೆಲ್ಲ ಜಾಸ್ತಿ ದೊಡ್ಡ ಮ್ಯಾಟ್ರ್ ಮಾಡೋಕ್ಕೆ ಹೋಗೋದಿಲ್ಲ. ಯೂಶಲ್ ಆಗಿ ಏನೇ ತಪ್ಪು, ಯಾರದೇ ತಪ್ಪಿದ್ರು ಕೂಡ ಓಕೆ ಬ್ರೋ, ಸಾರಿ ಬ್ರೋ ಅಂತ ಇಬ್ರು ಕೂಡ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಣ್ಣ ಆಯ್ತು ಬಿಡೋಣ, ಇವಾಗ ಏನಣ್ಣ ಆಯ್ತು ಒಪ್ಕೊಂಡೆ ಬಿಡೋಣ. ಡೈರೆಕ್ಟ್ ನಾವು ಗಾಡಿನ ಯೂಶಲ್ ಆಗಿ ಲೋಕಲ್ ಅವರು ಇಲ್ಲಿಗೆ ಬರೋದು ಜಾಸ್ತಿ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಬಿಹೇವ್ ಮಾತ್ರ ನಿಮ್ಮದು ಲೋಕಲ್ ಅವ್ರ ಥರನೇ ಬಿಹೇವ್ ಇದ್ರೆ ಕೂಡ ನೀವು ಪಕ್ಕಾ 100% ಆಗಿ ದೇವಸ್ಥಾನ ಎದುರುಗಡೆನೇ ನೀವು ಗಾಡಿ ತಗೊಂಬರ್ಬೋದು. ಬನ್ನಿ, ಅಲ್ಲಿ ಏನಿದೆ ಅಂತ ನಾನು ತೋರಿಸ್ತೀನಿ. ನಮ್ಮ ಸುಮಂತ್ ಅಣ್ಣ ಇಂಥ ಜಾತ್ರೆಗಳು ಇದ್ಬಿಟ್ರೆ ಬಿಡೋದೇ ಇಲ್ಲ. ಯೂಶಲಾಗಿ ನೀವು ಇಲ್ಲಿ ಕಾಣಿಸ್ತಿರೋ ಲೈಟು ನಮ್ಮ ಮೈಸೂರು ದಸರಾದಲ್ಲಿ ಈ ಥರ ಲೈಟ್ಸ್ನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಮ್ಮ ದಸರಾದಲ್ಲಿ ಹಾಕೋದು ಕೇವಲ 2 ಥರ ಲೈಟು, 5 ಆರೆಂಜು 5 ಎಲ್ಲೋ ಹಾಕಿರ್ತಾರೆ. ಬಟ್ ಈ ಥರ ಜಾತ್ರೆ ಲೈಟ್ಸ್ ಕಾಣೋದು ನಿಮಗೆ ತುಂಬ ರೇರು. ಗೈಸ್ ಪ್ರಸಾದ ಇಲ್ಲ, ಪ್ರಸಾದ ಸೇವನೆ ಮಾಡ್ಕೊಂಡು ಇವ್ರು ಯಾವಾಗಲೂ ಪ್ರಸಾದದಲ್ಲೇ ಇರ್ತಾರೆ. ಗೈಸ್ ಸಕ್ಕತ್ತಾಗಿರುತ್ತೆ. ಒಂದು ಮಿಸ್ ಮಾಡಿಬಿಡಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಇರುತ್ತೆ, ಟೈಮಿಂಗ್ಸ್ ಇರುತ್ತೆ. ಬೆಳಿಗ್ಗೆ 7:30 10 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ ಮೋಸ್ಟ್ಲಿ 12ರಿಂದ 1 ಅನ್ಸುತ್ತೆ. ಸೊ ಬೈ ಕಾಪಿ ರೈಟ್ಸ್ ಬರುತ್ತೆ. ಯೂಶಲ್ ಆಗಿ ಚಾಮುಂಡಿ ಬೆಟ್ಟ ಅಂದ ತಕ್ಷಣ ಬರೀ ದೇವಸ್ಥಾನ ನೆನಪಾಗುತ್ತೆ. ಬಟ್ ಇಲ್ಲಿ ಒಂದು ಊರು ಥರನೇ ಇದೆ. ಚಾಮುಂಡಿ ಬೆಟ್ಟ ಅಲ್ಲ, ಇಲ್ಲಿ ಒಂದು ಊರು ಕೂಡ ಇದೆ, ಚಾಮುಂಡಿ ಬೆಟ್ಟ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಕಪಲ್ಸ್ನ ಕರ್ಕೊಂಬಂದು ಇಲ್ಲಿ ಸಿಟ್ಟಿಂಗ್ಸ್ ಆಗೋದಕ್ಕೆ ಒಳ್ಳೆ ಜಾಗ. ಬಟ್ ಏನೋ ಗೊತ್ತಿಲ್ಲ, ಆ ಕಪಲ್ಸ್ ಇಲ್ಲಿ ಒಂದು ಸ್ವಲ್ಪ ಬರೋಕ್ಕೆ ಹೆದರ್ತಾರೆ. ಯಾಕಂತಂದರೆ ಇಲ್ಲಿ ಬಂದುಬಿಟ್ಟು ಏನೋ ಎಷ್ಟೋ ಜನ ವೀಡಿಯೋದಲ್ಲಿ ಹೇಳ್ತಾರೆ ಕಪಲ್ಸ್ ಇಲ್ಲಿ ಬಂದರೆ ಬ್ರೇಕಪ್ ಆಗುತ್ತೆ ಅಂತ. ಬಟ್ ಅದ್ರ ಬಗ್ಗೆ ಎಂಟ್ರೆನ್ಸ್ 30 ರೂಪೀಸ್ದು, ಇಲ್ಲೇ ಹೋಗೋ 30 ರೂಪೀಸ್ದು. ನಮ್ಮ ಸುಮಂತ್ ಅಣ್ಣ ಹೆಂಗೆ ಅಂದರೆ, ನಾನು ಏನಾರು ಮಾತಾಡ್ಬೇಕಾರೆ ಸೆಂಟ್ರಲ್ ಬಂದು ಏನಾರು ಒಂದು ಮಾತಾಡಬೇಕು, ಇಲ್ಲಾಂದರೆ ಅವ್ರಿಗೆ ಸಮಾಧಾನನೇ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲೊಂದು ಸ್ವಲ್ಪ ಸಿಟಿ ವ್ಯೂ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸನ್ಸೆಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿ, ಸನ್ಸೆಟ್ಟು ಪಾಯಿಂಟು. ಬಟ್ ಇವಾಗ ಸನ್ ಇಲ್ಲ. ಇವಾಗ ಸನ್ಸೆಟ್ ಕಾಣಿಸುತ್ತೆ ಅಂದರೆ ಈ ಸೈಡ್ ಸನ್ಸೆಟ್. ಹಾಂ ಬ್ರೋ, ಈ ಸೈಡ್ ಸನ್ಸೆಟ್ಟು. ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್. ಇದು ಈಸ್ಟು, ಇದು ವೆಸ್ಟು. ಯಾಕಂದರೆ ದೇವಸ್ಥಾನಗಳು ಆಲ್ಮೋಸ್ಟ್ ಈಸ್ಟ್ ಪಾಯಿಂಟಲ್ಲಿ ಫೇಸ್ ಇರುತ್ತೆ, ಈಸ್ಟ್ ಪಾಯಿಂಟ್ಗೆ ಫೇಸ್ ಆಗಿರುತ್ತೆ. ಇದು ಪ್ರಸಾದ. ಈಗ ಸುಮಂತ್ ಅಣ್ಣಗೆ ಸದ್ಯಕ್ಕೆ ಹೊಟ್ಟೆ ಹಸು ತಡ್ಕೊಳಕ್ಕಾಯ್ತಿಲ್ಲ, ಸೊ ಪ್ರಸಾದಕ್ಕೆ ಹೋಗಲೇಬೇಕು ಅಂತೇಳಿ ಪ್ರಸಾದ ಕೊಟ್ಟಿದ್ದೀವಿ. ನಂದಿನಿ ಪಾರ್ಲರ್ ಕೂಡ ಇದೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು. ನಂದಿನಿ ಮಿಲ್ಕ್ ಪಾರ್ಲರ್. ಏನೋ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ವೀಕು ನಾವು. ಬೆಳ್ಳಿ ತಟ್ಟೆಲ್ ಚಿತ್ರಾನ್ನ ಪ್ರಸಾದ ಹಾಕ್ಸ್ಕೊಂಡಿದ್ದೀವಿ. ಇವಾಗ ನಮಗೆ ಸಿಕ್ಕಿರೋ ಅಂತ ಏನಪ್ಪ ಅಂದರೆ ಪಾಯಸ. ಇದು ಏನು ಪಾಯಸ ಅಂತ ಗೊತ್ತಿಲ್ಲ. ಅನ್ನದ ಪಾಯಸ ಗೈಸ್. ಅನ್ನದ ಪಾಯಸ. ಹಾಂ ಗೈಸ್, ಅನ್ನದ ಪಾಯಸ ಗೈಸ್. ಇದು ಅನ್ನದ ಪಾಯಸ. ನೋಡಿ ಅನ್ನದ ಪಾಯಸ ಗೈಸ್. ಇದು ಅನ್ನದ ಪಾಯಸ ಅಲ್ಲ, ಬೇಳೆ ಪಾಯಸ ಗೈಸ್. ಇದು ಅನ್ನ ಕರೆಕ್ಟಾಗಿ ನೋಡಿ, ಅನ್ನದ ಪಾಯಸ. ಇಲ್ಲ ಗಾಯ್ಸ್, ನೋಡಿ ಅನ್ನ ನೋಡಿ. ಇಲ್ಲ ಗಾಯ್ಸ್, ಇದು ಅವಲಕ್ಕಿ ಸಂಬಂಧ ಅವಲಕ್ಕಿ ಪಾಯಸ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ. ಗೈಸ್, ಇದು ಅನ್ನದ ಪಾಯಸ. ಲೆಕ್ಕಕ್ಕೆ ಏನಿಲ್ಲ ಅಂದ್ರೆ ವಾರದಲ್ಲಿ 3ರಿಂದ 4 ಸಲ ಬರ್ತೀನಿ ನಾನು. ಬಟ್ ಇದೇ ಫಸ್ಟ್ ಟೈಮ್ ನಾನು ಪ್ರಸಾದ ಸೇವಿಸ್ತಿರೋದಿಲ್ಲಿ. ನೀ ಏನಾರು ಬರಕ್ ಹೇಳಿದ್ಯಾ ಇವ್ರನ್ನ? ಇಲ್ಲಪ್ಪ, ನಾನ್ ಯಾಕೆ ಕರೀಲಿ, ಅವರೇ ಬಂದು ಕೂತಿರೋದು. ಇಲ್ಲಿ ಒಂದು ಮೆಮೊರಿ ಇದೆ. ನಾನು 3ನೇ ಕ್ಲಾಸಲ್ಲಿ ಬಂದಾಗ ಅವಾಗ ನೈಟ್ ಬಂದಿದ್ವಿ. ನಾನು ನಮ್ಮಪ್ಪ ಶಬರಿಮಲೆಗೆ ಹೋಗ್ಬೇಕಾರಂತೆ ನೈಟ್ ಬಂದಿದ್ವಿ. ಇದು ಹೋಟ್ಲ್ ಇದೆಯಲ್ಲ, ಹೋಟೆಲ್ ಕಾವ್ಯ. ಆ ಹೋಟೆಲ್ ಕಾವ್ಯ ಕೆಳಗಡೆನೆ ಮಲಗಿದ್ವಿ. ಮಲಗಿ ಬೆಳಿಗ್ಗೆ ಎದ್ದು ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಅದಕ್ಕೆ ಇಲ್ಲ. ಆ್ಯಕ್ಚುಲಿ ಇವ್ರು ಗಾಡಿ ಹೊಡ್ತಿರೋ ಕ್ರೆಡಿಟ್ಸು ಇವ್ರಿಗೆ ಹೋಗ್ಬಾರ್ದು. ಇದರಿಂದ ಒಬ್ರು ಬಲವಾದಂಥ ವ್ಯಕ್ತಿನೇ ಕಾರಣವಾಗಿರ್ತಾರೆ. ಇಲ್ಲೇ ನೋಡ್ಬೋದು, ಇದೊಂದು ಒನ್ ಆಫ್ ದಿ ಬೆಟ್ಟದ್ದು ಇಂದ ವ್ಯೂ ಅಂದರೆ ಇದೆ ಅನಿಸುತ್ತೆ. ಇಲ್ಲೆಲ್ಲರೂ ಪಾರ್ಕ್ ಹಾಕ್ತಾರೆ. ಈಗ ಅಣ್ಣ ಪಾರ್ಕ್ ಹಾಕಿ ಒಂದೊಳ್ಳೆ ವ್ಯೂ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ನಡೀರೋಣ. ಕ್ರೇಜಿ ಆಗಿರುತ್ತೆ. ನಾನು ನಿಮ್ಗೆ ಏನೋ ಹೇಳಬೇಕಿದೆಯಲ್ಲ. ಏನು? ಬಡ್ದಿಂದ ಬರ್ತಾ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಈ ರೋಡಲ್ಲಿ ಹೋದರೆ ನೀವು ಊಟಿ ರೋಡ್ಗೆ ಹೋಗಿ ಜಾಯ್ನ್ ಆಗ್ತೀರಾ. ಹೇಳಬೇಕು ಅಂದರೆ ಈ ರೋಡಲ್ಲಿ ಹೋದರೆ ಪೊಲೀಸ್ ಯಾರೂ ಸಿಗೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ರೋಡು ಸ್ವಲ್ಪ ಸಣ್ಣದಾಗಿದೆ, ಮತ್ತು ತುಂಬ ಏನೋ ಪೀಸ್ಫುಲ್ ಆಗಿದೆ ರೋಡು. ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ಪೀಸ್ಫುಲ್ ಆಗಿರುತ್ತೆ. ಮತ್ತು ಈ ರೋಡ್ ನೋಡ್ತಿರ್ಬೋದು, ಇದು ಬ್ಯಾರಿಗೇಡ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಇದು ಸಣ್ಣ ರೋಡು. ಇದು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ನಾವು ಹೋಗ್ತೀವಿ, ಅಲ್ಲೇ ಜಾಯ್ನ್ ಆಗೋದು ಈ ರೋಡು. ಇಲ್ಲಿ ಬ್ಯಾರಿಗೇಡ್ಸ್ ಆಗಿರೋಂದ್ರೆ ಸೊ ಇಲ್ಲಿ ಹೋಗಂಗಿಲ್ಲ. ಇದು ಇವಾಗ ರೀಸೆಂಟಾಗಿ ಮಾಡಿರೋಂಥ ರೋಡು, ದೊಡ್ಡ ರೋಡ್ ಇದೆ ಇದು ಅಗ್ಲವಾಗಿ.
ಆ್ಯಕ್ಚುಲಿ ಊಟಿ ರೋಡಲ್ಲಿ ನೀವು ಯಾರು ವಿಸಿಟರ್ಸ್ ಬರೋರು ಕೂಡ ಊಟಿ ರೋಡಿಂದ ಬನ್ನಿ, ಯಾಕಂದರೆ ಊಟಿ ರೋಡಿಂದ ಬರೋದು ತುಂಬ ಪೀಸ್ಫುಲ್ ಆಗಿದೆ ನಮಗೆ. ಆಯ್ತು, ಆಮೇಲೆ ಈಗ ಹೋಗ್ತಿರೋ ರೋಡೆಲ್ಲ ದಸರಾ ಟೈಮಲ್ಲಿ ನಮಗೆ ಶಾರ್ಟ್ಕಟ್ಗಳು, ಈಗಲೂ ಕೂಡ ನಾವು ಅದೇ ಶಾರ್ಟ್ಕಟ್ನೇ ಯೂಸ್ ಮಾಡ್ತೀವಿ. ದಸರಾ ಟೈಮಲ್ಲಿ ಆ್ಯಕ್ಚುಲಿ ಈ ರೋಡ್ಗಳೆಲ್ಲ ಒಂದು ಸ್ವಲ್ಪ ಫ್ರೀ ಇರ್ತವೆ. ಆ್ಯಕ್ಚುಲಿ ಯೂಶ್ವಲಾಗಿ ಎಲ್ಲರೂ ಮೇನ್ ರೋಡಲ್ಲಿ ಹೋಗ್ತಾರೆ, ಬಟ್ ನಾವು ಟ್ರಾಫಿಕ್ ತಪ್ಸೋಕ್ಕೋಸ್ಕರ ಈ ಥರ ಅಡ್ಡ ದಾರಿಗಳು ಹಿಡ್ಕೊಂಡು ಬಂದುಬಿಡ್ತೀವಿ. ಆಯ್ತು, ಆಮೇಲೆ ಇವೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಓಲ್ಡ್ ಬಿಲ್ಡಿಂಗ್ಸ್ ಇವೆಲ್ಲ. ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಬಂದಿದ್ದೀವಿ. ಹೋಗ್ತಾ ದಾರಿಲಿ ಕಾಣಿಸ್ತು, ಹಂಗಾಗಿ ಬಂದ್ವಿ. ಚೆನ್ನಾಗಿದೆ, ಮಕ್ಳಿಗೆ ಆಟಾಡೋಕ್ಕೆಲ್ಲ. ಮಿನಿಯೇಚರ್ ಆರ್ಟ್ ಕ್ರಿಯೇಷನ್ಸ್ ಸಕ್ಕದಾಗಿದೆ. ಓಲ್ಡ್ ಮಾಡಲು ಏನೋ ವಿಂಟೇಜ್ ಗಾಡಿಗಳು ಅಂತಾರಲ್ಲ ಆ ಥರ ಇದೆ, ಎಲ್ಲ ವಿಂಟೇಜ್ ಆಗಿದೆ. ಸ್ಕೂಲ್ಗೆ ಏನಾರು ತೊಗೊಂಡು ಹೋಗ್ಬೇಕಲ್ಲ ಅಂತೇಳಿ ಏನೋ ಗೋಬಿ ಮಸಾಲ ಅಂತೆ 40 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. ಸುಮ್ಮನೆ ಇಲ್ದಾಗ ಸುಮಂತಣ್ಣ ಹೋಗಿ ಸ್ಯಾಂಪಲ್ ನೋಡಿದರು. ಸ್ಯಾಂಪಲ್ ನೋಡಿದ ತಕ್ಷಣ ಅಂಗಡಿ ಓನರ್ ಬಂದು ಸರ್ ಏನು ಬೇಕು ಸರ್, ಹಿಂದಿ ಅವ್ರ ಕನ್ನಡ ಸರ್ ಅಂತ ಹೇಳಿ ಕೊನೆಗೂ ಒಂದು ಪ್ಯಾಕೆಟ್ ತಗೊಂಡಂಗೆ ಮಾಡಿದರು. ತಗೊಂಡಂಗೆ ಮಾಡಿದ್ರಲ್ಲ ಗೈಸ್, ಇವನೇ ತಗೊಂಡಿದ್ದು. ಗೈಸ್ ಇವಾಗ ಸ್ಯಾಂಪಲ್ ನೋಡಿದ್ವಿ, ಮಾನ ಮರಿದಿ ಇಲ್ದಂಗೆ ವಾಪಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಂತೂ ಈ ಥರ ಎಕ್ಸಿಬಿಷನ್ಗೆ ಹೋಗ್ತಿದ್ದೆ ಕಡಿಮೆ. ಯೂಶಲಾಗಿ ಏನು ರಜಾ ಸಿಕ್ತು ಅಂದ ತಕ್ಷಣ ಊರಿಗೆ ಹೋಗೋದು, ಊರಲ್ಲಿ ಅಂಬ ಆಕ್ಲು ಅಂತಂತ ಅದು ಇದು ನಾವು ಆಟಾಡಿದ್ವಿ ಚಿಕ್ಕಮಂಗ್ಳೂರು ಹಬ್ಬದಲ್ಲ, ಚಿಕ್ಕಮಂಗ್ಳೂರಲ್ಲಿ ನೋಡ್ರಿ. ಇವಾಗ ಕಾಸಿದೆ, ಆಟಾಡಬೇಕು, ಬಟ್ ಏಜ್ ಏನೂ ಮಾಡೋಂಗಿಲ್ಲ. ಕತ್ತೆ ವಯಸ್ಸಾಗಿದೆ ಇವನಿಗೆ, ನನಗಿಂತ 1 ವರ್ಷ ದೊಡ್ಡವನು ಇವನು. ಗೈಸ್ ಇವಾಗ ಆಲ್ಮೋಸ್ಟ್ ಮನೆ ಹತ್ರ ಬಂದಿದ್ದೀವಿ. ಈಗ ಒಂದು ಪ್ರ್ಯಾಂಕ್ ಮಾಡ್ತೀವಿ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ರಿಯಾಕ್ಷನ್ ಹಲೋ 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 ಅಣ್ಣ, ಹಲೋ ಅಣ್ಣ, ಹಲೋ ಹಲೋ ಅಣ್ಣ, ಅಣ್ಣ ಬೈಕಲ್ಲಿ ಬಿದ್ದುಬಿಟ್ಬೇಡ. ಹಲೋ ಅಣ್ಣ, ಸುಮಂತಣ್ಣಗೆ ಭಾಳ ಪೆಟ್ಟಾಗೈತೆ ಅಣ್ಣ, ಸುಮಂತಣ್ಣಗೆ ಭಾಳ ಪೆಟ್ಟಾಗಿದೆ ಅಣ್ಣ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ಹಾಸ್ಪಿಟ್ಲಲ್ಲಿ ಕಾವಾಗಿ ಹಾಸ್ಪಿಟ್ಲ್ ಅಣ್ಣ ಬನ್ನಿ ಅಣ್ಣ, ಕಾಮಾಗಿ ಹಾಸ್ಪಿಟ್ಲಲ್ಲಿ ಇದೀವಿ ಅಣ್ಣ, ಜಲ್ದಿ ಬನ್ನಿ ಅಣ್ಣ. ಅಣ್ಣ ಈಗ ರಿಯಾಕ್ಷನ್ ನೋಡಿದ ಬಾಗಿಲು ಓಪನ್ ಮಾಡಿದ್ದಾರೆ, ತೋರಿಸ್ತೀನಿ ಗೈಸ್. ನಿಮ್ಮಂಥವ್ರ ಪರಿಚಯ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಸರ್, ನನ್ನ ಅದೃಷ್ಟ. ನಿಮ್ಗೊಂದು ದೊಡ್ಡ ನಮಸ್ಕಾರ ಭಯ್ಯ. ಬಿಟ್ರಿ ಜಲಮ ಹೊಡಿತೀರಿ ಯಾರು ನೋಡಿ ಗೈಸ್, ಇವನು ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಇವ್ರು ಅಳೋದು ನೋಡಿದ ಮೇಲೆ ನಾನು ಫುಲ್ ಹೆವಿ ಬ್ಲಾಸ್ಟ್. ಬಾಗ್ಲು ಹಾಕಿಲ್ಲ, ಹಂಗೆ ಎದ್ದು ಬಂದವ್ರೆ ಅಣ್ಣ. ಹಾರ್ಟ್ ಪ್ರಾಬ್ಲಮ್ ಯಾರ್ದಾರು ಇತ್ತಂದ್ರೆ ಗ್ಯಾರಂಟಿ ಹಾರ್ಟ್ ಅಟ್ಯಾಕ್. ಹಂಗಾಯ್ತು, ಫುಲ್ ಗಾಬರಿ ಮಾಡ್ಬಿಟ್ಟು. ಅಯ್ಯೋ ದೇವ್ರೆ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.